ಹಾಯ್ ಹಲೋ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ನೋಡಿ, ನಾ ಈ ಒಂದು ಬಂಗಡೆ ಫ್ರೈಯನ್ನು ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಇದು ನಾವು ಮನೆಯಲ್ಲಿ ಮಾಡುವಂಥದ್ದಲ್ಲ. ಹೊರಗಡೆ ನಾವು ಹೋಗಿ ಈ ಒಂದು ಜಾಗವನ್ನು ನೋಡಿಕೊಂಡು ಎಲ್ಲಿ ನಾವು ಊಟ ಮಾಡಬೇಕು, ಈ ಥರ ಅಡುಗೆ ಮಾಡಿದರೆ ನಮಗೆ ಎಲ್ಲಿ ಇಷ್ಟ ಆಗ್ತದೆ ಊಟ ಮಾಡಲಿಕ್ಕೆ ಅಂಥೇಳಿ ಎಲ್ಲ ಪ್ಲೇಸ್ಗಳನ್ನು ನೋಡ್ಕೊಂಡು ನಾವು ಕೂತ್ಕೊಂಡು ಈ ಥರ ಹೊರಗಡೆ ಮಾಡುವಂಥದ್ದು. ಈಗ ಜನವರಿ ಬಂದರೆ ಸಾಕು, ಸಂಕ್ರಾಂತಿ ಸಮಯದಲ್ಲಿ ನಾವು ಒಂದು ತಿಂಗಳ ಹೊರಗಡೆ ಎಲ್ಲಾದರೂ ಒಂದು 2 ಅಥವಾ 3 4 ಊಟ ಮಾಡೇ ಮಾಡ್ತೇವೆ. ಯಾಕಂದರೆ ಹೆಣ್ಮಕ್ಳಿಗೆ ಸಂಕ್ರಾಂತಿ ವಿಶೇಷತೆಯಲ್ಲಿ ಏನಂತ ಹೇಳಿದರೆ, ನಮ್ಮ ಕಡೆ ಎಲ್ಲ ಉತ್ತರ ಕನ್ನಡ ಸೈಡು ತಂದೆ ತಾಯಿ ಇಲ್ಲದ ಹೆಣ್ಮಕ್ಕಳು ಹೊರಗಡೆ ಹೋಗಿ ಹೊಳೆ ಊಟ ಮಾಡಬೇಕು ಅನ್ನೋದು ನಮ್ಮ ಕಡೆ ಪದ್ಧತಿ ಇದೆ. ಹಾಗಾಗಿ ನಾವು ಒಂದು ತಿಂಗಳಲ್ಲಿ 3 ದಿನ ಆದರೂ ನಾವು ಹೊರಗಡೆ ಹೋಗ್ತೇವೆ. ಯಾಕಂದರೆ ಒಂದಿನ ನಮ್ಮ ಅಕ್ಕ ಬಂದಿರ್ತಾಳೆ, ಒಂದಿನ ನಮ್ಮ ತಂಗಿ ಬಂದಿರ್ತಾಳೆ. ಈ ಥರ ಬಂದವಾಗ ನಾವು ಎಲ್ಲರೂ ಸೇರಿ ಹೊರಗಡೆ ಊಟ ಮಾಡೋದು. ಇದು ನೋಡಿ, ಇದು ಹೊರಗಡೆನೇ ಕಲ್ಲನ್ನು ಹೂಡಿ ಅಲ್ಲಿ ಬೆಂಕಿಯನ್ನು ಹಾಕಿ ಈ ಥರ ಫ್ರೈ ಮಾಡೋದು. ಹೊಳೆ ಮೀನಾಗಿರ್ಬೋದು ಅಥವಾ ನಾವು ಹೊರಗಡೆ ಪೇಟೆಗೆ ಹೋಗಿ ತಂದಿರುವ ಮೀನಾದರೂ ಆಗಿರ್ಬೋದು. ಅದನ್ನು ಈ ಥರ ಬೆಂಕಿ ಮಾಡ್ಕೊಂಡು ಆ ಬೆಂಕಿ ಮೇಲೆ ನಾವು ಅನ್ನ ಸಾಂಬಾರು ಫ್ರೈ ಎಲ್ಲ ಮಾಡಿ ನಾವು ಊಟ ಮಾಡ್ತೇವೆ. ನಮ್ಗೆ ಸಂಕ್ರಾಂತಿ ಯಾವಾಗ ಬರ್ತದೆಯಪ್ಪ ಅನ್ನೋದೇ ನಾವು ಕಾಯ್ತಾ ಇರ್ತೇವೆ. ಈಗ ನಾವು ಹೀಗೆ ಒಂದಿನ ಹೊರಗಡೆ ಹೋದವಾಗ ಈ ಥರ ಒಂದು ಊಟ ಮಾಡ್ಕೊಂಡು ಬರುವ ಅಂಥೇಳಿ ನಮ್ಮ ಫ್ಯಾಮಿಲಿಯವರು ಹೋದವಾಗ ಇದು ಮಾಡಿರುವಂಥದ್ದು. ಇದು ಬಂಗಡೆ ಮೀನು, ಅದರ ಫ್ರೈಯನ್ನು ನಾವು ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನ ಯಾವುದೇ ಒಂದು ಅಡುಗೆ ತೋರಿಸಲಿಲ್ಲ, ಫ್ರೈ ಅಷ್ಟೇ ತೋರಿಸಿದ್ದೇನೆ. ಸಂಕ್ರಾಂತಿ ಸಮಯದಲ್ಲಿ ನಾವು ಹೇಗೆಲ್ಲ ಅಡುಗೆ ಮಾಡ್ತೇವೆ, ಅದನ್ನು ನಮ್ಮ ಫ್ಯಾಮಿಲಿ ಹೇಗೆ ಕೂತ್ಕೊಂಡು ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬರ್ತೇವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ನಮಗೆ ಹೊರಗಡೆ ಸಿಟಿಗೆ ಹೋದರೆ ತುಂಬ ಒಂಥರ ತಲೆನೋವು. ನಮ್ಮ ಹಳ್ಳಿಯಲ್ಲಿ ಇದ್ಕೊಂಡು ನಮಗೆ ಇದೇ ಥರದ ಜೀವನ ನಮಗೆ ಅಂದರೆ ಒಂದು ಖುಷಿ. ನಾವು ಪೇಟೆ ಸೈಡ್ ಹೋಗಿ ಆ ಕಿರಿಕಿರಿ ಗೊಯ್ ಗುಯ್ ಅದೆಲ್ಲ ನಾವು ಕೇಳಲಿಕ್ಕೆ ಒಂಥರ ಇಷ್ಟನೇ ಪಡೋದಿಲ್ಲ. ನಮ್ಮ ಹಳ್ಳಿಯಲ್ಲಿ ನಮಗೆ ಬರೀ ಹಕ್ಕಿಗಳ ಕೂಗು, ಇಲ್ಲ ಅಂತೇಳಿದ್ರೆ ಪ್ರಾಣಿಗಳ ಕೂಗು ಇದೆ. ಈ ಥರ ನವಿಲು, ಗಲಗಸ, ಗರುಡ ಮತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಕೂಗಲ್ಲೇ ನಾವು ಬದುಕಿದವರು. ಹಾಗಾಗಿ ಈ ನದಿ ದಂಡೆ ಮೇಲೆ ನಾವು ಈ ಥರ ಕೂತ್ಕೊಂಡು ಈ ಥರ ಅಡುಗೆ ಮಾಡಿ ಊಟ ಮಾಡಿದರೆ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ. ನಮ್ಮ ತವರು ಮನೆಗೆ ಹೋದಷ್ಟೇ ನಮಗೆ ನೆಮ್ಮದಿ ಬರ್ತದೆ ಹೊರಗಡೆ ಊಟ ಮಾಡಿದರೆ. ವೀಕ್ಷಕರೇ, ನೀವು ಒಂದಾಲಲ್ಲ ಒಂದು ದಿನ ಹೊರಗಡೆ ಹೋಗಿ ಈ ಥರ ನದಿ ದಂಡೆ ಮೇಲೆ ಈ ಥರ ಅಡುಗೆ ಮಾಡಿ ಊಟ ಮಾಡಿ ನೋಡಿ, ನಿಮಗೂ ಎಷ್ಟು ಖುಷಿ ಆಗ್ತದೆ ಅನ್ನೋದನ್ನು ಈ ವಿಡಿಯೋ ನೋಡಿಕೊಂಡು ನೀವು ನನಗೂ ಹೇಳ್ತೀರಾ. ಇಲ್ಲ, ತುಂಬ ಖುಷಿ ಆಗೋದು ಹೌದು. ಅದರಲ್ಲೂ ನಮ್ಮ ಮಲೆನಾಡು ಭಾಗ ಅಂತ ಹೇಳಿದರೆ ತುಂಬ ಕಾಡು ಇರುವಂಥ ಪ್ರದೇಶ. ಹಾಗಾಗಿ ನಮಗೊಂದು ತುಂಬ ಖುಷಿಯಾಗುವಂಥದ್ದು ವಿಷಯ ಏನಂದರೆ, ನಮಗೆ ಹಳ್ಳ, ನೀರು, ಕಾಡು ಎಲ್ಲ ಇರುವುದರಿಂದ ಪರಿಸರ ಮಧ್ಯದಲ್ಲಿ ನಾವು ಬೆಳೆದಿರೋದಕ್ಕೆ ಇದು ಒಂದು ನಮಗೆ ಖುಷಿ ಪಡುವಂಥ ವಿಷಯ. ಹಾಗಾಗಿ ಈಗ ನೀವು ನೋಡ್ತಾ ಇದ್ದೀರಾ ನಾನು ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ, ಒಲೆ ಯಾವ ಥರ ಹೂಡಿದ್ದೀನಿ, ಮತ್ತು ಬೆಂಕಿ ಯಾವ ಥರ ನೋಡಿ ಹೊಗೆ ಬರ್ತಾ ಇದೆ. ಅದು ಒಂಥರ ನೋಡಲಿಕ್ಕೆ ಚೆಂದ. ಮನೆ ಅಡುಗೆಗಿಂತ ನಾವು ಹೊರಗಡೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿದರೆ ಅದರಲ್ಲಿ ಟೇಸ್ಟು ಬರ್ತದೆ. ಯಾಕಂದರೆ ರುಚಿನೇ ಅಷ್ಟೇ ಇರ್ತದೆ. ಮನೆ ಅಡುಗೆಗಿಂತ ಹೊರಗಡೆ ನಾವು ದಿಂಬಿನ ಮೇಲೆ ಅಥವಾ ಹಳ್ಳದ ದಿಂಡಿನ ಮೇಲೆ ಕೂತ್ಕೊಂಡು ನಾವು ಅಡುಗೆ ಮಾಡಿ ಊಟ ಮಾಡೋದು ತುಂಬ ಟೇಸ್ಟು. ಅದು ಏನೋ ಗೊತ್ತಿಲ್ಲ. ಇಷ್ಟೊತ್ತರಿಗೆ ನಾನು ನಿಮಗೆ ನಾವು ಮಾಡುವಂತಹ ಹೊರಗಡೆ ಹೋಗಿ ಹಳ್ಳದ ದಿಂಬಿನ ಮೇಲೆ ಫ್ರೈಗಳನ್ನು ಮಾಡಿಕೊಂಡು ಅನ್ನ ಸಾಂಬಾರು ಮಾಡಿ ಊಟ ಮಾಡುವಂತಹ ಫ್ರೈಯನ್ನು ನಾನು ನಿಮಗೆ ತೋರಿಸಿದ್ದೇನೆ. ಸಂಕ್ರಾಂತಿ ನಂತರದಲ್ಲಿ ನಾನು ನಿಮಗೆ ಎಲ್ಲ ಅಡುಗೆ ಮಾಡಿ ನಾವು ಊಟ ಮಾಡುವಂತಹ ವಿಡಿಯೋಗಳನ್ನು ನಿಮಗೆ ಹಾಕ್ತೇನೆ. ಇಷ್ಟೊತ್ತರಿಗೆ ನನ್ನ ವಿಡಿಯೋ ನಿಮಗೆ ಚೆನ್ನಾಗಿದೆ ಅಂಥೇಳಿ ನೀವು ನೋಡಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನನ್ನ ಕರ್ಲಿ ಮನೆ ಸಿದ್ದಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ. ಯಾರು ಸಬ್ಸ್ಕ್ರೈಬರ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಇವತ್ತಿನ ನನ್ನ ಈ ಒಂದು ಚಿಕ್ಕ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.